ನಮಸ್ತೆ ಟಿವಿ 20 ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಇವತ್ತು ಹುಕ್ಕೇರಿ ತಾಲೂಕಿನ ಹಾಲುಮತ ಸಮಾಜದ ವತಿಯಿಂದ ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದ ಅಪ್ಪನಗೌಡ ಪ್ಯಾನೆಲ್ಗೆ ತಾಲೂಕಿನ ಹಾಲುಮತ ಸಮಾಜವು ಬಹಿರಂಗವಾಗಿ ಬೆಂಬಲ ನೀಡಿದ್ದಾರೆ. ಹಿಡಕಲ್ ಡ್ಯಾಂ ಬಳಿ ಇರುವ ಹೊನ್ನೂರ ಪ್ರವಾಸಿ ಮಂದಿರದಲ್ಲಿ ಜರುಗಿದ ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ನಿಮಿತ್ತವಾಗಿ ಆಯೋಜನೆ ಮಾಡಲಾಗಿದ್ದ ಪೂರ್ವಭಾವಿ ಸಭೆಯಲ್ಲಿ ಸಚಿವರು ಆದ ಸತೀಶ್ ಜಾರಕಿಹೊಳಿ ಅವರು ಹಾಲುಮತ ಸಮಾಜದ ಮುಖಂಡರ ಜೊತೆ ದೀರ್ಘಕಾಲ ಚರ್ಚೆ ನಡೆಸಿದ್ರು. ಬಳಿಕ ಸಚಿವ ಸತೀಶ್ ಜಾರಕಿಹೊಳಿ ಅವರು ಮಾಧ್ಯಮಗಳ ಜೊತೆ ಮಾತನಾಡಿ ಹುಕ್ಕೇರಿ ವಿದ್ಯುತ್ ಸಂಘದ ಚುನಾವಣೆಯಲ್ಲಿ ಕಾಂಪ್ರಮೈಸ್ ಸೆಲ್ಫ್ ಪ್ರಶ್ನೆ ಇಲ್ಲ, ಚುನಾವಣೆ ಮಾಡುವುದಕ್ಕಾಗಿ ನಾವು ಸಭೆಗಳನ್ನು ಮಾಡ್ತಾ ಇದ್ದೇವೆ ಎಂದಿದ್ದಾರೆ. ಅದಾದ ಬಳಿಕ ವಿದ್ಯುತ್ ಸಂಘದ ಚುನಾವಣೆ ಬಗ್ಗೆ ಮತ್ತು ಪೂರ್ವಭಾವಿ ಸಭೆ ಬಗ್ಗೆ ಸಮಾಜದ ಅಧ್ಯಕ್ಷ ಡಾಕ್ಟರ್ ಜಯಪ್ರಕಾಶ್ ಕರ್ಜಗಿ ಮತ್ತು ಕರ್ನಾಟಕ ಕುರಿ ಸಂಗೋಪನಾ ಮತ್ತು ಉಣ್ಣೆ ಉತ್ಪಾದಕರ ಸಹಕಾರ ಸಂಘಗಳ ಅಧ್ಯಕ್ಷ ಶಂಕರ ಹೆಗಡೆ ಅವರು ಮಾಧ್ಯಮಗಳ ಮುಂದೆ ಏನೆಲ್ಲ ಮಾತನಾಡಿದ್ದಾರೆ ಅನ್ನೋದು ತೋರಿಸ್ತೀವಿ ನೋಡಿ. ಶ್ರೀ ಬೀರೇಶ್ವರನ ಪಾದಕ ಮಂಗಳಿಗೆ ನಮಿಸುತ್ತಾ ಇವತ್ತು ನಮ್ಮ ಮುನ್ನೂರು ಐಬಿಯಲ್ಲಿ ಸತೀಶಣ್ಣ ಜಾರಕಿಹೊಳಿ ಮತ್ತು ಶಶಿಕಾಂತ್ ನಾಯ್ಕ ಅವರ ಒಂದು ಮಾರ್ಗದರ್ಶನದಲ್ಲಿ ಇವತ್ತೊಂದು ನಮ್ಮ ಕುರುಬರ ಸಮಾಜ ಹಾಲುಮತ ಸಮಾಜ ಹುಕ್ಕೇರಿ ತಾಲೂಕಾದ ಒಂದು ಸಮಾಜದ ವತಿಯಿಂದ ಒಂದು ಮೀಟಿಂಗನ್ನು ಅರೇಂಜ್ ಮಾಡಿದ್ದೀವಿ. ಆ ಒಂದು ಮೀಟಿಂಗ್ನಲ್ಲಿ ಒಂದು ನಿರ್ಣಯ ಆದಂಥ ವಿಷಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಗ್ಗಟ್ಟಿನಿಂದ ನಾವು ಎಲ್ಲ ಸಮಾಜದವರು ಹಾಲುಮತ ಸಮಾಜದವರು ಸತೀಶಣ್ಣ ಜಾರಕಿಹೊಳಿ ಅವರು ಹೇಳಿದಂಥ ಪ್ಯಾನಲ್ಗೆ ವೋಟನ್ನು ಹಾಕಿ ಅತ್ಯಂತ ಹೆಚ್ಚಿನ ಮತಗಳನ್ನು ಹಾಕಿ ಅವರನ್ನು ಚುನಾಯಿಸಿಕೊಡೋದನ್ನು ನಿರ್ಧಾರ ಮಾಡಿದ್ದೀವಿ. ಇದರಲ್ಲಿ ಯಾವುದೇ ಪಕ್ಷ ಅಥವಾ ಯಾವುದೇ ಜಾತಿ ಭೇದ ಇಲ್ಲದೆ ಅವರು ಯಾವುದೋ ಒಂದು ಪ್ಯಾನಲ್ ಕೊಡ್ತಾರೋ, ಯಾಕಂದರೆ ಈ ಪ್ಯಾನಲ್ನಲ್ಲಿ ಸನ್ಮಾನ್ಯ ಶ್ರೀ ಜೊಲ್ಲೆಯವರು, ಆಮೇಲೆ ಬಾಲಚಂದ್ರ ಜಾರಕಿಹೊಳಿ ಅವರು ಮತ್ತು ಸತೀಶಣ್ಣ ಅವರು ಇವರು ಒಂದು ಮಾಡಿದಂಥ ಒಂದು ಸಂಘಟನೆಯಲ್ಲಿ ನಾವೆಲ್ಲ ನಮ್ಮ ಸಮಾಜದ ಎಲ್ಲ ಬಾಂಧವರು ಅದಕ್ಕೆ ನಾವು ಸ್ವತಃಸಿದ್ಧವಾಗಿ ಕಾರ್ಯವನ್ನು ಮಾಡಿ ಅವರಿಗೆ ವೋಟನ್ನು ಹಾಕಿಸಲಿಕ್ಕೆ ಸಿದ್ಧವಾಗಿದ್ದೇವೆ. ಇನ್ನೊಂದು ಇದಲ್ಲದೆ ಈ ಮುಂಬರುವ DCC ಬ್ಯಾಂಕ್ನಲ್ಲಿ ಆಗಲಿ ಕೂಡ ಅಥವಾ ಶುಗರ್ ಫ್ಯಾಕ್ಟ್ರಿಯಲ್ಲಿ ಆಗಲಿ, ಯಾಕಂತಂದರೆ ನಾವು ಕಳೆದ 30 ವರ್ಷಗಳಿಂದ ನೋಡ್ತಾ ಬಂದಿದ್ದೇವೆ. ಎಲ್ಲ ಸಮಾಜ ಈ ಹುಕ್ಕೇರಿ ತಾಲೂಕು ನೋಡ್ತಾ ಬಂದಿದೆ. ಏನು ಒಂದು ತೊಂದರೆಯನ್ನು ಅನುಭವಿಸಿದ್ದಾರೆ ಅದನ್ನು ತೊಂದರೆಯನ್ನು ಕಡಿಮೆ ಮಾಡಲಿಕ್ಕೆ, ಆ ತೊಂದರೆಯನ್ನು ನಿರ್ಮೂಲನೆ ಮಾಡಲಿಕ್ಕೆ ಸತೀಶಣ್ಣ ಜಾರಕಿಹೊಳಿ ಅವರ ಒಂದು ಆಶೀರ್ವಾದದಿಂದ ನಮ್ಮ ಈ ಕ್ಷೇತ್ರದಲ್ಲಿ ಬದಲಾವಣೆ ಆಗ್ತದೆ ಅಂತ ಎಲ್ಲರಿಗೂ ಒಂದು ಮನವರಿಕೆ ಆಗಿದೆ. ಎಲ್ಲರೂ ನಿಶ್ಚಯವಾಗಿ ಅವರಿಗೆ ಬೆಂಬಲ ಕೊಡ್ತಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜಾರಕಿಹೊಳಿ ಅವರು ನಮಗೆಲ್ಲ ಒಂದು ಮಾರ್ಗದರ್ಶನ ಮಾಡಿದರ ಪ್ರಕಾರ ಅವರು ಹೋದ ನಂತರ ಒಂದು ಮೀಟಿಂಗ್ ಮಾಡಿ ಸಮಾಜದ ಎಲ್ಲ ಬಾಂಧವರು ನಂದೊಂದು ಹೆಸರು ಸೂಚಿಸಿದ್ದಾರೆ. ಅದರ ನಂತರ ಇನ್ನೂ ಕೆಲವರು 3-4 ಹೆಸರುಗಳನ್ನು ಕೂಡ ಸೂಚಿಸಿದ್ದಾರೆ. ಅವರು ಯಾರಿಗೆ ಕೊಡ್ತಾರೋ ಅವ್ರಿಗೆ ನಮ್ಮದು ಎಲ್ಲ ಒಗ್ಗಟ್ಟಿನಿಂದ ಅವ್ರಿಗೆ ಸಪೋರ್ಟ್ ಮಾಡೋದು ನಿಶ್ಚಯ ಆಗಿದೆ. ಒಂದು ವೇಳೆ ಅವರು ನಮ್ಮ ಸಮಾಜಕ್ಕೆ ಯಾವುದು ಕೊಡಲಿಲ್ಲ ಅಂದ್ರೂ ನಾವು ಯಾರೂ ಬೇಜಾರಾಗೋದಿಲ್ಲ ಅಂತ ಇದನ್ನು ನಾವು ಟರಾಯಿಸ್ತೇವೆ. ನಾವು ಕಾರ್ಯಕರ್ತರಾಗಿ ದುಡಿಯೋತಾ ಹೋಗೋಣ, ದೇವರು ಒಂದಿಲ್ಲ ಒಂದಿನ ಕಣ್ ತೆಗಿತ ಅನ್ನೋದು ಎಲ್ಲರಿಗೂ ಬೇರಪ್ಪನ ಮೇಲೆ ವಿಶ್ವಾಸ ಇದೆ. ಕ್ಯಾಂಡಿಡೇಟ್ ಒಂದು ನಾವು ಈಗಾಗಲೇ ಈಗ ನಮ್ಮ ಪುರಸಭೆ ಸಭೆದಾಗ ಒಂದು ಕ್ಯಾಂಡಿಡೇಟ್ದ ಅನೌನ್ಸ್ ಆಗಿದೆ. ಅದಕ್ಕೆ ಈಗ ನಾವು ಎಲ್ಲರೂ ಕೂಡಿ ಪುರಸಭೆ ಮೀಟಿಂಗ್ದಾಗ ಒಂದು ಹೆಸರು ಶಿಫಾರಸು ಮಾಡಿದೆ. ಅದಕ್ಕೆ ಜಯಪ್ರಕಾಶ್ ಕರಜ್ಗಿ ಮತ್ತು ನಮ್ಮ ಕುಮಾರ ಸಿದ್ದಪ್ಪ ಬೆಂಕಿ ಸಾರಾಪುರ 2 ಹೆಸರು ಶಿಫಾರಸು ಮಾಡಿದರು ನಮ್ಮ ಸಮಾಜದವರೆಲ್ಲರೂ ಕೂಡಿ. ಇನ್ನು ಮುಂದೆ ಯಾರಾದರೂ ಮತ್ತು ಆಕಾಂಕ್ಷಿ ಇದ್ರೂ ಹೆಸರು ಕೊಡ್ಬೋದು. ನಮ್ಮ ಹಿರಿಯರ ಮುಖಂಡರ ಕೈಯಲ್ಲಿ ಹೆಸರು ಕೊಟ್ಟರೆ ಸತೀಶಣ್ಣ ಜಾರಕಿಹೊಳಿ ಕೈಯಾಗ ಕೊಡ್ತೇವೆ. ಅವ್ರು ಯಾರ್ದು ನಿರ್ಧಾರ ಮಾಡ್ತಾರೆ ಸರಿ. ನಾವು ನಮ್ಮ ಸಮಾಜಕ್ಕೆ 108 ಬೇಡ್ರೆ ಆಗಂಗಿಲ್ಲ ರೀ. ಅದಕ್ಕೆ ನಮ್ಮ ಸಮಾಜ ವತಿಯಿಂದ ಒಂದು ಕೊಡುತ್ತೆ ಹೇಳಿದರು. ಅದಕ್ಕೆ ಈಗ ಅಪ್ಪಸಮ್ಮನ ಸಾರಾಪುರಿ ಅವರದರು, ಮುಂದೆ ಜಯಪ್ರಕಾಶ್ ಕರಜ್ಗಿ ಅವರು, ಸಿದ್ದಪ್ಪ ಬೆಂಕಿ ಅವರು, ಕುಮಾರ್ ಬೆಂಕಿ ಅವರು ಅದರು. ಅದಕ್ಕೆ ಇನ್ನೂ ಅವ್ರು ಯಾರು ಮತ್ತು ಆಕಾಂಕ್ಷಿದ್ರೆ ನಮ್ಮ ಕೈಯಾಗ ಲಿಸ್ಟ್ ಮಾಡಿಕೊಟ್ರೆ ನಮ್ಮ ಎಲ್ಲ ಉಸ್ತುವಾರಿ ಸಚಿವರಾದಂಥ ಸತೀಶಣ್ಣ ಜಾರಕಿಹೊಳಿ ಕೈಯಲ್ಲಿ ಕೊಟ್ಟು ಅವ್ರು ಯಾರ ಹೆಸರು ಶಿಫಾರಸು ಮಾಡ್ತಾರೆ ಅವ್ರಿಗೆ ಮಾಡ್ತಾರೆ. ಈ ವೇಳೆ ಸಭೆಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ಆಪ್ತ ಸಹಾಯಕ ಭರಮಣ್ಣ ತೋಳಿ, ಭರಮಗೊಂಡ ರಾಮಗುನಟ್ಟಿ, ಸಿದ್ದರಾಮ ಹೆಗಡೆ, ಗಣಪತಿ ಹೆಗಡೆ, ಶ್ಯಾಮ ಹೆಗಡೆ, ಮಾರುತಿ ದಟ್ಟಿ, ಬಾಳಪ್ಪ ರಕ್ಷಿ, ಶಿವಾಜಿ ಕೇರಿ ಮಣಿ ಸೇರಿ ಸಮಾಜದ ಬಾಂಧವರು ಉಪಸ್ಥಿತರಿದ್ದರು. ವಿನಾಯಕ ಭೋಸಲೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ.
ಪಿಸಿಎನ್ ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ಯುಡಿಸಿಎನ್ ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.